ಓಕೆ, ಈ ದರ್ಶನ್ ಪ್ರಕರಣದಲ್ಲಿ ಅವರು ಮತ್ತು ಅವರ ತಂಡಕ್ಕೆ ಒಂದು 14 ದಿನ ನ್ಯಾಯಾಂಗ ಇದು ಬಂಧನ ವಿಸ್ತರಣೆ ಆಗಿದೆ. ಏನಾತ್ಲಾ ಅಂತಮ್ಮ? ಏನಾಯ್ತು ಗುಳಿ? ಮುಗಿತಲ್ಲ, ಎಲ್ಲ ಮುಗೀತು. ಎಲ್ಲ ಆರೋಪಿಗಳನ್ನ ಪರಪ್ಪನಗ್ರಹಾರ ಮತ್ತು ತುಮಕೂರಿನಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಿದ್ರು. ಪ್ರತಿಯೊಬ್ಬರ ಹೆಸರನ್ನು ಕೋರ್ಟ್ ಸಿಬ್ಬಂದಿ ಕೂಗಿದಾಗ ಎಲ್ಲರೂ ಕೈ ಎತ್ಬಿಟ್ಟು ನಾನೇ 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 ಅಂತ ಹೇಳಿದ್ರಂತೆ. ಬರೀ ಇಂಥದೆಯಾ? ಈ ಮಧ್ಯದಲ್ಲಿ ನ್ಯಾಯಮೂರ್ತಿಗಳು ಅಂದರೆ ವಕೀಲರು ರಿಮಾಂಡ್ ಕಾಪಿ ಬೇಕು ಅಂತಿದ್ದಾರೆ, ಕೊಟ್ಟಿದ್ದಾರೆ ರಿಮಾಂಡ್ ಕಾಪಿನ. ರಿಮಾಂಡ್ ಕಾಪಿನಲ್ಲಿ ಒಂದಷ್ಟು ಹೊಸ ಅಂಶಗಳೇನೇನೋ ಬಂದಿದೆ. ಅವ್ರ ಗ್ಯಾಂಗಿಂದ 74 ಲಕ್ಷ ಸೀಸ್ ಆಗಿದ್ದು, ಪಟ್ಟಣಗೆರೆ ಶೆಡ್ದು CCTV ಮತ್ತು ಅವರು ಪವಿತ್ರ ಅನ್ನೋರ ಲ್ಯಾಪ್ಟಾಪ್ನೇನೋ ಜಪ್ತಿ. ಲ್ಯಾಪ್ಟಾಪ್ ಜಪ್ತಿ, ಅದರೊಳಗಡೆ ಏನಿದೆಯೋ ಯಾವನು ಗೊತ್ತು, ಫಿಲಮ್ ಇರ್ಬೋದು. ಮಾತೇ ಇಲ್ಲ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜಡ್ಜ್ ಮುಂದೆ ಹಾಜರಾದಾಗ ದರ್ಶನ್ ಪವಿತ್ರ ಅನ್ನೋರು ಮುಖಾಮುಖಿ ಆಗಿದ್ದರಂತೆ. ಅಮ್ಮ ತಾಯಿ, ನಾನು ಎಂತೆಂತ ಕರ್ಮಗಳನ್ನೂ ನೋಡಿದೀನಿ, ಏನೂ ಆಗಿರ್ಲಿಲ್ಲ. ಆದ್ರೆ ಈಗ ನುರಿತಾ ಇದೆಯಲ್ಲ, ಇದನ್ನ ಮಾತ್ರ ನೋಡಕ್ ಆಗ್ತಾ ಇಲ್ಲ. ನನ್ನ ಕಣ್ಣು ಹಿಂಗೋಗಕ್ಕಿಂತ ಮುಂಚೆ ಹೋಗ್ತಾರೆ. ಈ ಮಧ್ಯೆ ಅದು ಯಾರೋ ಒಬ್ರು ಚಿತ್ರ ಸಾಹಿತಿ ನಾಗೇಂದ್ರ ಪ್ರಸಾದ್ ಅವರು ಕೋಪದ ಕೈಗೆ ಬುದ್ಧಿ ಕೊಡಬಾರ್ದು, ಅಕಸ್ಮಾತ್ ತಪ್ಪು ಮಾಡಿದರೆ ಎಲ್ಲರಿಗೂ ಆಗೋ ಥರ ಶಿಕ್ಷೆ ಆಗಲಿ, ರೇಣುಕಾ ಸ್ವಾಮಿ ಆತ್ಮಕ್ಕೆ ಶಾಂತಿ ಸಿಗಲಿ. ಇಟ್ಸ್ ಎ ವೆರಿ ಜನರಲ್ ಸ್ಟೇಟ್ಮೆಂಟ್. ಕೋಪದ ಕೈಗೆ ಶಿಕ್ಷೆ ಬುದ್ಧಿ ಕೊಡಬಾರ್ದು, ಓಕೆ. ತಪ್ಪು ಮಾಡಿದ್ದಾರೆ ಅಕಸ್ಮಾತ್ ಶಿಕ್ಷೆ ಆಗಲಿ, ಎಲ್ಲರೂ ಅದನ್ನೇ ಹೇಳದ. ಯಾರಿಲ್ಲ, ಏನು ಹೊಸದಾಗಿ ಯಾರು ಹೇಳಕ್ಕಾಗ್ತಿಲ್ವಲ್ಲ ಇಲ್ಲಿ. ಎಲ್ಲರಿಗೂ ಆಗೋಂಗೆ ಶಿಕ್ಷೆ ಆಗಲಿ, ಎಲ್ಲರಿಗೂ ಆಗೋಂಗೆ ಆಗೋದು. ಏನಾಯ್ತಣ್ಣ? ಯಾಕಣ ಅಣ್ಣ? ಇನ್ನು ಏನೋ ಬೇಕಣ್ಣ, ಇದು ಸರಿಯಾಗಿಲ್ವೇ? ಇಲ್ಲ ಬೇಕು. ಈ ಚಿತ್ರರಂಗದಲ್ಲಿ ಬಹಳ ಜನದ ಸ್ಟೇಟ್ಮೆಂಟ್ಗಳನ್ನು ನೋಡಿದಾಗ ನನಗೆ ಏನು ಅನ್ನಿಸ್ತಿದೆ ಅಂತಂದ್ರೆ, ಒಂದು ಸ್ಟೇಟ್ಮೆಂಟ್ ಕೊಡಬೇಕು, ಆ ಮೂಲಕ ನಾನು ಇದರಲ್ಲಿ ಮಾತಾಡಿದ್ದೀನಿ, ಮೌನಕ್ಕಿಲ್ಲ ಅನ್ನೋದನ್ನ ತೋರಿಸಬೇಕು. ಮತ್ತು ಕೊಟ್ಟಾಗ ಯಾರಿಗೂ ಕೋಪ ಬಾರದಂತೆ ನೋಡಿಕೊಳ್ಳಬೇಕು. ಇದು ಆಕ್ಚುಲಿ ಚೆನ್ನಾಗಿದೆ. ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದು ಮನಸ್ಸಿಗೆ ನಾಲ್ಗೆಗೆ ಮಧ್ಯ ಫಿಲ್ಟರ್ ತೆಗೆದಾಕ್ಬಿಡುತ್ತೆ, ಒಳಗಿರೋದೆಲ್ಲ ಹೊರಗೆ ಬರುತ್ತೆ. ನನ್ನ ಪ್ರಕಾರ ಇದೇ ಗಾಡ್ ದೇವ್ರೇ.